Hello dear students, welcome to the class. Today I am going to teach you about the 9th standard English first poem Upagupta written by Rabindranath Tagore. Let's get started. So know about the author. Rabindranath Tagore, the greatest of India's modern poets, was born in an affluent Bengali family in 1861. Besides being a poet, he was a novelist, essayist and dramatist. Tagore was awarded the Nobel Prize in 1913 for his book Geetanjali. He was the founder of the internationally famous institution Vishwabharati at Shantiniketan. His poetry is profoundly and unmistakably Indian. He restates the wisdom of India in words by mingling love, friendship and music. ರವೀಂದ್ರನಾಥ ಟ್ಯಾಗೋರ್ ಅವರು ಒಬ್ಬ ಆಧುನಿಕ ಕವಿಗಳಲ್ಲಿ ಒಬ್ಬರಾಗಿರ್ತಾರೆ. ಇವರು ಶ್ರೀಮಂತ ಬೆಂಗಾಲಿ ಕುಟುಂಬದಲ್ಲಿ 1861ರಲ್ಲಿ ಜನಿಸ್ತಾರೆ. ಇವರು ಕವಿಗಳಷ್ಟೇ ಅಲ್ಲ, ಒಬ್ಬ ಕಾದಂಬರಿಕಾರ, ಪ್ರಬಂಧಕಾರ ಹಾಗೂ ನಾಟಕಕಾರರಾಗಿದ್ದರು. ಟ್ಯಾಗೋರ್ ಅವರು ಬರೆದಂಥ ಗೀತಾಂಜಲಿ ಅಂತಕ್ಕಂಥದ್ದಕ್ಕೆ ಅವರು 1913ರಲ್ಲಿ ನೊಬೆಲ್ ಪ್ರೈಸ್ ಪ್ರಶಸ್ತಿ ಸಿಗುತ್ತೆ. ಅವರು ಅಂತಾರಾಷ್ಟ್ರೀಯ ಸಂಸ್ಥೆ ಆದಂಥ ವಿಶ್ವಭಾರತಿಯನ್ನು ಶಾಂತಿನಿಕೇತನಲ್ಲಿ ಸ್ಥಾಪಿಸ್ತಾರೆ. ಆಲ್ರೆಡಿ ನಿಮಗೆ 8ನೇ ತರಗತಿಯಲ್ಲಿ ಓದಿದ್ದೀರಾ. ಈಸ್ ಪೊಯೆಟ್ರಿ ಪ್ರೊಫೌಂಡ್ಲಿ ಆ್ಯಂಡ್ ಅನ್ಮಿಸ್ಟೇಕಬ್ಲಿ ಇಂಡಿಯನ್. ಅವರು ಬರತಕ್ಕಂಥದ್ದು ಪೊಯೆಟ್ರಿ ಕವಿತೆಗಳೆಲ್ಲವೂ ಸಹ ಗಾಢವಾಗಿ ಹಾಗೂ ಸುಸ್ಪಷ್ಟವಾಗಿ ಭಾರತೀಯ ಶೈಲಿಯಾಗಿತ್ತು. ಅವರು ಭಾರತೀಯ ಜ್ಞಾನವನ್ನು ತನ್ನ ಕವಿತೆಗಳಲ್ಲಿ ಪ್ರೀತಿ, ಸ್ನೇಹ ಮತ್ತು ಸಂಗೀತವನ್ನು ಬೆರೆಸುವುದರ ಮುಖಾಂತರವಾಗಿ ಅವರು ತನ್ನ ಕವಿತೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಪೋಯಮ್ ಏನರ ಬಗ್ಗೆ ಇದೆ ಅಂದರೆ, ದಿಸ್ ಪೋಯಮ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಬುದ್ಧಿಸ್ಟ್ ಮಾಂಕ್ ಉಪಗುಪ್ತ, ಆ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ ಆ್ಯಂಡ್ ದ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ, ವಾಸವದತ್ತ. ಈ ಒಂದು ಕತೆ ಯಾರು ಅಂದರೆ, ಬೌದ್ಧ ಸನ್ಯಾಸಿಯಾದಂಥ ಉಪಗುಪ್ತ ಯಾರು ಬುದ್ಧನ ಶಿಷ್ಯನಾಗಿದ್ದರು ಅವನದು. ಹಾಗೆ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ ಅಂತ ಪ್ರದೇಶದ ಒಬ್ಬ ನರ್ತಕಿ ವಾಸವದತ್ತಳದ್ದಾಗಿದೆ. ವಾಸವದತ್ತ ವಾಸ್ ಅ ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ಅವಳೊಬ್ಬ ಪ್ರಸಿದ್ಧಿ ಹಾಗೂ ಸುಂದರವಾದಂತಹ ನರ್ತಕಿಯಾಗಿದ್ದಳು. ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ. ಅವಳು ತುಂಬ ತನ್ನ ಸೌಂದರ್ಯದ ಬಗ್ಗೆ ತುಂಬ ಗರ್ವ ಇತ್ತು. ತುಂಬ ಯೌವನದಿಂದ ಕೂಡಿದ್ರಿಂದ ಅದ್ರ ಬಗ್ಗೆನೂ ಗರ್ವ ಇತ್ತು. ಹಾಗೆ ಅವಳ ಹತ್ರ ಇರ್ತಕ್ಕಂಥ ಸಂಪತ್ತು, ಶ್ರೀಮಂತಿಕೆಯಿಂದಲೂ ಸಹ ಅವಳು ಅಹಂಕಾರ, ಗರ್ವವನ್ನು ಪಡ್ತಾ ಇದ್ಲು. ಉಪಗುಪ್ತ ವಾಸ್ ಅನ್ ಆಸೆಟಿಕ್ ಆ್ಯನ್ ಎಪಿಟೊಮಿ ಆಫ್ ಕೈಂಡ್ನೆಸ್. ಉಪಗುಪ್ತ ಒಬ್ಬ ತಪಸ್ವಿ, ಕರುಣೆಯ ಸಾರವನ್ನು ತಿಳಿದಿರ್ತಕ್ಕಂಥವನು, ಕರುಣಾಮಯಿಯಾಗಿದ್ದ. ಎಪಿಟೊಮಿ ಮೀನ್ಸ್ ಸಂಗ್ರಹ. ಯಾವುದ್ರದ್ದು? ಕರುಣೆಯ ಸಂಗ್ರಹ ಅಂದರೆ ಈ ವಾಸ್ ವೆರಿ ಕೈಂಡ್ಫುಲ್ ಅಂತ. ವಿಸ್ಡಮ್, ತುಂಬ ಬುದ್ಧಿವಂತನಾಗಿದ್ದ. ಹಾಗೆ ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥ ಮನೋಭಾವ ಉಳ್ಳವನಾಗಿದ್ದನು. ಒನ್ ಡಾರ್ಕ್ ನೈಟ್ ವೈಲ್ ವಾಕಿಂಗ್, ವಾಸವದತ್ತ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಒಂದು ದಿನ ಕಗ್ಗತ್ತಲ ರಾತ್ರಿಯಲ್ಲಿ ವಾಸವದತ್ತ ನಡ್ಕೊಂಬರಬೇಕಾದ್ರೆ ಉಪಗುಪ್ತ ಒಂದು ಧೂಳಿನ ನೆಲದ ಮೇಲೆ ಮಲಗಿರ್ತಾನೆ. ವಾಸವದತ್ತ ಕತ್ಲಲ್ಲಿ ಬಂದು ಅವನ ದೇಹವನ್ನು ಎಡವುತ್ತಾಳೆ ಅಥವಾ ಮುಗ್ಗರಿಸುತ್ತಾಳೆ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ಆಫ್ ದ ವಾಲ್ ಆಫ್ ಮಥುರಾ. ಉಪಗುಪ್ತ ಬುದ್ಧನ ಶಿಷ್ಯ, ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ ಅಂತಕ್ಕಂಥ ಕೋಟೆಯ ಪಕ್ಕದಲ್ಲಿ ಧೂಳಿನ ನೆಲದ ಮೇಲೆ ಈ ಉಪಗುಪ್ತ ಮಲಗಿದ್ದ. ಲ್ಯಾಂಪ್ಸ್ ವರ್ ಆಲ್ ಔಟ್, ದೀಪದ ಬೆಳಕು ಎಲ್ಲೂ ಇರಲಿಲ್ಲ. ಡೋರ್ಸ್ ವರ್ ಆಲ್ ಶಟ್, ಬಾಗಿಲುಗಳೆಲ್ಲವೂ ಮುಚ್ಚಿಸಲ್ಪಡಲಾಗಿತ್ತು, ಯಾಕಂದರೆ ಯಾರೂ ಇರಲಿಲ್ಲ ಆ ಟೈಮಲ್ಲಿ. ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ನಕ್ಷತ್ರಗಳೆಲ್ಲವೂ ಸಹ ಈ ಆಗಸ್ಟ್ ತಿಂಗಳ ಕವಿದ ಮೋಡದ ಹಿಂದೆ ಬಚ್ಚಿಟ್ಟುಕೊಂಡಿದ್ದವು ಅಂತ. ನೋಡಿ ಎಷ್ಟು ಸುಂದರವಾಗಿ ಈ ಪದ್ಯದಲ್ಲಿ ತನ್ನ ಸಾಲುಗಳನ್ನು ಪ್ರಸ್ತುತಪಡಿಸಿದಾರಲ್ವ ರವೀಂದ್ರನಾಥ ಟ್ಯಾಗೋರ್ ಅವರು. ಆಲ್ ಹಿಡನ್ ಅಂದರೆ ನಕ್ಷತ್ರಗಳು ಹೋಗಿ ಆಗಸ್ಟ್ ತಿಂಗಳ ಈ ಕಪ್ಪು ಮೋಡದ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿದ್ದವಂತೆ. ಓಕೆ. ಹೂಸ್ ಫೀಟ್ ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್. ಕಾಲ್ಗೆಜ್ಜೆಗಳಿಂದ ಮೆಲುಧ್ವನಿ ಮಾಡಿಕೊಂಡು ಬಂದಂತಹ ಆ ನರ್ತಕಿ, ಟಚಿಂಗ್ ಇಸ್ ಬ್ರೆಸ್ಟ್ ಆಫ್ ಸಡನ್, ಅವನ ಎದೆಯನ್ನು ಮುಟ್ಟಿದ ತಕ್ಷಣ, ಹಿ ವೋಕ್ ಅಪ್ ಸ್ಟಾರ್ಟೆಡ್ ಆ್ಯಂಡ್ ದ ಲೈಟ್ ಫ್ರಮ್ ಅ ವುಮೆನ್ಸ್ ಲ್ಯಾಂಪ್ ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐಸ್. ಅವಳ ಎದೆಯನ್ನು ಮುಟ್ಟಿದ ತಕ್ಷಣ ಅವನಿಗೆ ತುಂಬ ಗಾಬರಿಗೊಳಗಾಗಿ ಬೆಚ್ಚಿ ಬೀಳುವಂತೆ ಎದ್ದು ನೋಡಿದ ತಕ್ಷಣ ಅವನಿಗೇನು ಕಾಣಿಸುತ್ತೆ ಅಂದರೆ, ದ ಲೈಟ್ ಫ್ರಮ್ ಅ ವುಮೆನ್ಸ್ ಲ್ಯಾಂಪ್, ಅವಳು ತಂದಂಥ ದೀಪದ ಬೆಳಕು ಇವನ ಕ್ಷಮಿಸುವ ಕಣ್ಣುಗಳಿಗೆ ಬಂದು ಹೊಡೆದಂತಾಯಿತು. ಸಿ ಹೌ ಬ್ಯೂಟಿಫುಲಿ ಹ್ಯಾಸ್ ರಿಟನ್. ಅಂದರೆ ಇದರ ಅರ್ಥ ಏನು ಬರುತ್ತೆ ಅಂದರೆ, ಅವನು ಫರ್ಗಿವಿಂಗ್ ಐಸ್ ಅಂತಂದರೆ ಏನು ಅರ್ಥ ಅಂದರೆ, ಏನು ತಪ್ಪು ಮಾಡಿದ್ರು ಕ್ಷಮಿಸುವಂತಹ ಗುಣ ಉಳ್ಳಂಥವನು ಈ ಉಪಗುಪ್ತನಾಗಿದ್ದ ಅಂತ. ಅಂದರೆ ಅವನು ತುಂಬ ಗಾಬರಿಗೊಳಗಾಗಿ ಎದ್ದಿದ ತಕ್ಷಣ
ಅವನ ಆ ನರ್ತಕಿ ತಂದಂಥ ದೀಪದ ಬೆಳಕು ಅವನ ಕಣ್ಣುಗಳಿಗೆ ಹೊಡೆಯಿತು. ಅವನಿಗೆ ಕಣ್ಣುಗಳು ಎಂಥವು ಅಂದರೆ ಅವನ ದೃಷ್ಟಿ ಕ್ಷಮಿಸುವಂಥದ್ದಾಗಿತ್ತು ಅಂತ ಅರ್ಥ. ಓಕೆ, ದೆನ್ ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್, ಅದು ಬೇರೆ ಯಾರು ಅಲ್ಲ, ಅದು ನರ್ತಕಿ ಆಗಿದ್ಲು. ಸ್ಟಾರ್ಡ್ ವಿತ್ ಜ್ಯುವೆಲ್ಸ್, ಅವಳು ಹೇಗಿದ್ದಾಳೆ ನೋಡಲಿಕ್ಕೆ ಅಂತಂದರೆ ಸ್ಟಾರ್ಡ್ ವಿತ್ ಜ್ಯುವೆಲ್ಸ್ ಅಂದರೆ ಹೊಳಿತಾ ಇದ್ದಾಳೆ, ಆಭರಣಗಳಿಂದ ಹೊಳೆಯುತ್ತಾ ಇದ್ದಾಳೆ. ವಿಯರಿಂಗ್ ಅ ಪೇಲ್ ಬ್ಲೂ ಮ್ಯಾಂಟಲ್, ಅವಳು ಏನನ್ನು ತೊಟ್ಟಿದ್ದಾಳೆ ಅಂತಂದರೆ ಪೇಲ್ ಅಂದರೆ ತೆಳುವಾದ ನೀಲಿಯ ನಿಲುವಂಗಿಯನ್ನು ತೊಟ್ಟಿದ್ದಾಳೆ. ಡ್ರಂಕ್ ವಿತ್ ವೈನ್ ಆಫ್ ಅವರ್ ಯೂತ್, ತನ್ನ ಯೌವನದ ತಾರುಣ್ಯದ ಮದ್ಯವನ್ನು ಕುಡಿದಂತೆ ಯೌವನ ತುಂಬಿ ಅವಳು ಕಂಗೊಳಿಸುತ್ತಿದ್ದಳು. ಶಿ ಲೋಡ್ ಅರ್ ಲ್ಯಾಂಪ್ ಆ್ಯಂಡ್ ಸಾ ದ ಯಂಗ್ ಫೇಸ್ ಅಸ್ಟರ್ಲಿ ಬ್ಯೂಟಿಫುಲ್, ಅವಳು ಸ್ವಲ್ಪ ದೀಪವನ್ನು ಕೆಳಗಡೆ ಇಟ್ಟು ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಗಾಂಭೀರ್ಯದ ತುಂಬ ಸುಂದರವಾದ ತರುಣನ ಮುಖ ಅವಳಿಗೆ ಕಾಣಿಸುತ್ತೆ. ಫರ್ಗಿವ್ ಮೀ ಯಂಗ್ ಆಸಿಟಿಕ್ ಸೆಡ್ ದ ವುಮೆನ್, ಆಗ ನರ್ತಕಿ ಹೇಳ್ತಾಳೆ, ದಯವಿಟ್ಟು ಕ್ಷಮಿಸು ಓ ತಪಸ್ವಿ, ನನ್ನನ್ನು ಕ್ಷಮಿಸು ಒಂದು. ಗ್ರಾಷಿಯಸ್ಲಿ ಕಮ್ ಟು ಮೈ ಹೌಸ್, ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು, ದಯವಿಟ್ಟು ನನ್ನ ಮನೆಗೆ ಬಾ, ಈ ಧೂಳಿನ ನೆಲ ನಿನಗೆ ಮಲಗಲು ಏನೂ ಸರಿ ಹೊಂದಲ್ಲ ಅಂತ ಹೇಳ್ತಾಳೆ. ದ ಯಂಗ್ ಆಸಿಟಿಕ್ ಆನ್ಸರ್ಡ್ ಓ ಮ್ಯಾನ್ ಗೋ ಆನ್ ಯೋರ್ ವೇ, ಆಗ ತರುಣನಾದಂಥ ತಪಸ್ವಿ ಹೇಳ್ತಾನೆ, ನೋಡು ನಿನ್ನ ದಾರಿ ಏನಿದೆ, ನಿನ್ನ ಕೆಲಸ ಏನಿದೆ ಅಷ್ಟನ್ನು ಮಾಡಿಕೊಂಡು ನಿನ್ನ ದಾರಿಗೆ ನೀನು ಹೊರಟು ಹೋಗು ಅಂತ ಉಪಗುಪ್ತ ಹೇಳ್ತಾನೆ. ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು, ಯಾವಾಗ ಸಮಯ ರೈಪ್ ಅಂದರೆ ಮಾಗುವುದು, ಹಣ್ಣಾಗುವುದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವರ್ಡ್ಸ್ ಯೂಸ್ ಮಾಡ್ತಿರೋದಿಲ್ಲಿ. ರೈಪ್ ಅಂತಂದರೆ ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು, ಯಾವಾಗ ಸಮಯ ಬರುತ್ತೋ ಆ ಸಮಯಕ್ಕೆ ನಾನು ಆವಾಗ ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲ್ಯಾಶ್ ಆಫ್ ಲೈಟ್ನಿಂಗ್, ಹೀಗೆ ಹೇಳಿದ ತಕ್ಷಣ ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು ಅಂತ ಯಾವಾಗ ಉಪಗುಪ್ತ ಹೇಳಿದ ತಕ್ಷಣ ಸಡನ್ಲಿ ಬ್ಲ್ಯಾಕ್ ನೈಟ್, ಆ ಕತ್ತಲ ರಾತ್ರಿ, ಶೋಡ್ ಇಟ್ಸ್ ಟೀತ್, ಕತ್ತಲ ರಾತ್ರಿ ತನ್ನ ಹಲ್ಲುಗಳನ್ನು ಬೆಳಕಿನ ಮುಖಾಂತರವಾಗಿ ತೋರಿಸಿತು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ಪೊಯೆಟಿಲಿ. ಅಂದರೆ ಕತ್ತಲ ರಾತ್ರಿ ತನ್ನ ಹಲ್ಲುಗಳನ್ನು ಬೆಳಕಿನ ಮುಖಾಂತರವಾಗಿ ತೋರಿಸ್ತು ಅಂತಂದರೆ ಅವ್ರಿಗೆ ಹೇಳಿದ ತಕ್ಷಣವೇ ಆ ಒಂದು ರಾತ್ರಿಯಲ್ಲಿ ಮೋಡದಿಂದ ಒಂದು ಬೆಳಕು ಅಂದರೆ ಸಿಡಿಲಿನ ಬೆಳಕು ಕಾಣಿಸುತ್ತೆ. ಬೆಳಕು ಕಾಣಿಸಿದ ಆಮೇಲೆ ಏನು ಬರಬೇಕು, ನಮಗೆ ಗುಡುಗು ಬರುತ್ತೆ ಅಲ್ವಾ, ಥಂಡರ್ ಸೌಂಡ್ ಬರುತ್ತಲ್ವಾ, ಫಸ್ಟ್ ಲೈಟ್ ಬರುತ್ತೆ ಆಮೇಲೆ ಸೌಂಡ್ ಬರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಹೇಳಿದ ತಕ್ಷಣವೇ ಒಂದು ಜೋರಾಗಿ ಲೈಟ್ ಬರುತ್ತೆ. ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶಿಂಗ್ ಆಫ್ ಲೈಟ್ನಿಂಗ್. ದ ಸ್ಟಾರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ, ಆಕಾಶದ ಮೂಲೆಯಿಂದ ಜೋರಾಗಿ ಗುಡುಗಿನ ಶಬ್ದಗೊಂದು ಕೇಳಿಸಿ ಬರುತ್ತೆ. ಆ್ಯಂಡ್ ದ ವುಮ್ಯಾನ್ ಟ್ರೆಂಬಲ್ಡ್ ಇನ್ ಫಿಯರ್, ಆ ಹೆಂಗಸು ತುಂಬ ಭಯದಿಂದ ನಡುಗ್ತಾಳೆ. ಯಾಕೆ ಭಯ ಅಂದರೆ ಆಫ್ ಸಮ್ ಅನ್ನೌನ್ ಡೇಂಜರ್, ಯಾವುದೋ ಕಾಣದ ಒಂದು ಅಪಾಯ ನನಗೆ ಬಂದು ಒದಗಿದೆಯೇನೋ ಅನ್ನೋ ಅಷ್ಟೊತ್ತಿಗೆ ಅಂತ ಅವಳು ಭಯದಿಂದ ನಡುಕ ಶುರುವಾಗುತ್ತೆ ಅವಳಿಗೆ. ಇದಾದ ತಕ್ಷಣ ಹೀಗೆ ಯಾವಾಗ ಆಕಾಶದಿಂದ ಒಂದು ಬೆಳಕು ಬರುತ್ತೆ, ಆಕಾಶದ ಮೂಲೆಯಿಂದ ಗುಡುಗು ಸಿಡಿಲು ಕೇಳಿಸುತ್ತೋ ಆಗ ಅವಳಿಗೆ ತುಂಬ ಯಾವುದೋ ಕಾಣದ ಅಪಾಯ ನನ್ನ ಹತ್ರ ಬರ್ತಿದೆಯೇನೋ ಅಂತ ಅವಳಿಗೆ ಅನಿಸಿ ಅವಳು ತುಂಬ ಭಯದಿಂದ ನಡುಕ್ತಾ ಅಲ್ಲಿಂದ ವಾಪಸ್ಸು ಮನೆಗೆ ಹೊರಟೋಗ್ತಾಳೆ. ಸೊ ಇಲ್ಲಿವರೆಗೂ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದ ಪೋಯಮ್ ಅಪ್ ಟು ಹಿಯರ್, ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ ದ ಪಾರ್ಟ್ 2, ದ ರಿಮೈನಿಂಗ್ ಪ್ಯಾರಾಗ್ರಾಫ್ಸ್. Today I wanted to read this poem full and understand that what I explained and write these words and meanings with a beautiful handwriting and send it to me. Thank you.